ಹಾಸನನಗರದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಶಾಮುಕ್ತ ಸಮಾಜ ನಿರ್ಮಾಣದ ಉದ್ದೇಶದಿಂದ ಜಾಗೃತಿ ಜಾಥಾ ಮತ್ತು ವಾಕ್ಥಾನ್ ನಡೆಯಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅನುಮೋದಿತ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಧಾರ್ಮಿಕ ಮುಖಂಡರು ಭಾಗವಹಿಸಿದರು. ನಶೆ ಬಿಡಿ, ಆರೋಗ್ಯ ಹಿಡಿ ಎಂಬ ಘೋಷಣೆ ಮೊಳಗಿತು. ಉಪಕುಲಪತಿ ಬಿಸಿ ಭಗವಾನ್ ಮಾತನಾಡಿ, ಯುವಕರು ಆರೋಗ್ಯಕರ ಮತ್ತು ಜವಾಬ್ದಾರಿಯುತ ನಾಗರಿಕರಾಗಬೇಕು ಎಂದರು. ದೇಶದಲ್ಲಿ ಡ್ರಗ್ಸ್ ಬಳಕೆ ಹೆಚ್ಚುತ್ತಾ ಇರುವುದು ಆತಂಕಕಾರಿ ಎಂದು ಹೇಳಿದರು. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ವಾಕ್ಥಾನ್ ಮೂಲಕ ಸಾವಿರಾರು ಜನರಿಗೆ ಜಾಗೃತಿ ಮೂಡಿಸಲಾಗಿದೆ ಎಂದರು. ಪ್ರಾರಂಭ ಮಾಡತಕ್ಕಂಥ ಮತ್ತು ವಿದ್ಯಾರ್ಥಿಗಳನ್ನ ತಯಾರು ಮಾಡತಕ್ಕಂಥ ಒಂದು ಬಿಲ್ಡಿಂಗ್, ಒಂದು ಕಟ್ಟಡವಾಗಿ ಉಳಿದಿಲ್ಲ. ಇದೊಂದು ಇಟ್ಸ್ ಎ ಪ್ಲೇಸ್ ಫಾರ್ ನಾಲೆಡ್ಜ್, ಇಟ್ಸ್ ಎ ಪ್ಲೇಸ್ ಫಾರ್ ಹ್ಯೂಮನ್ ಸರ್ವಿಸ್. ಹಾಗಾಗಿ ಇದರಡಿ ಬರ್ತಕ್ಕಂಥ ನೀವೆಲ್ಲ ವಿದ್ಯಾರ್ಥಿಗಳು ಇಡೀ ದೇಶದ ವಿವಿಧ ಭಾಗಗಳಿಂದ ಬಂದು ಯು ಹ್ಯಾವ್ ಕ್ರಿಯೇಟೆಡ್ ಎ ಮಿನಿ ಇಂಡಿಯಾ ಟುಡೇ. ನಾವು ಇಲ್ಲಿ ಬರೀ ನಿಮಗೆ ಚೆನ್ನಾಗಿ ಓದಿ ಒಬ್ಬ ಆರೋಗ್ಯವಂತ ವಿದ್ಯಾರ್ಥಿಯಾಗಿ ಅಂತ ಹೇಳಲಿಕ್ಕೆ ಇವತ್ತು ಈ ಅಭಿಯಾನ ಮಾಡ್ತಾ ಇಲ್ಲ. ನಮ್ಮ ಭಾರತ, ನಮ್ಮ ದೇಶ, ನಮ್ಮ ಕರ್ನಾಟಕ ಎಲ್ಲ ಜಿಲ್ಲೆಗಳು ಇವತ್ತು ಎದುರಿಸ್ತಾ ಇರ್ತಕ್ಕಂಥ ಅತ್ಯಂತ ದೊಡ್ಡ ಸಮಸ್ಯೆ ಡ್ರಗ್ ಬಿನೆಸ್, ಡ್ರಗ್ ಅಬ್ಯೂಸ್. ಸುಮಾರು 30-40% ಯುವ ಜನರು, ವಿದ್ಯಾರ್ಥಿಗಳು ಇವತ್ತು ನಶೆನಲ್ಲಿ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ ಅನೇಕ ರಿಪೋರ್ಟ್ಗಳು ಹೇಳ್ತಾ ಇದೆ. ಹಾಗಾಗಿ ನಾವು ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ we wanted to take up this cause for the students, for our teachers, for the society. We want to reach out. You are all aware that earlier Punjab was targeted, northeast states were targeted, Kerala was targeted, and today it's Karnataka because you all represent from different parts of India, and the drug peddlers, the dark web, dark net is targeting our own students today. ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿ ವ್ಯಕ್ತಿಯ ಆರೋಗ್ಯದ ಜೊತೆ ದೇಶದ ಆರೋಗ್ಯವು ಮುಖ್ಯ ಎಂದು ಹೇಳಿದರು. ನಶಾಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಶಿಕ್ಷಣವನ್ನು ಪಡೆಯುತ್ತಾ ಇದ್ದೀರಿ. ನಿಮ್ಮ ಆರೋಗ್ಯ ಎಷ್ಟು ಮುಖ್ಯನೋ ಜಗತ್ತಿನ ಜನರ, ದೇಶದ ಆರೋಗ್ಯನೂ ಅಷ್ಟೇ ಮುಖ್ಯ ಅಂತ ಹೇಳಿ ನೀವೊಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ನನ್ನ ಆರೋಗ್ಯವನ್ನ ನಾನು ಕಾಪಾಡಿಕೊಳ್ಳೋದ್ರ ಜೊತೆಯಲ್ಲಿ ಬೇರೆಯವರ ಆರೋಗ್ಯವನ್ನು ನಾನು ಕಾಪಾಡ್ತೇನೆ ಅಂತ ಹೇಳಿ ನೀವತ್ತು ಸ್ಪಷ್ಟ ಸಂಕಲ್ಪವನ್ನ ಮಾಡಬೇಕಾಗಿದೆ. ಬಂಧುಗಳೇ, ಶರಣರ ಅವತ್ತಿನ ಕಾಲದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಈ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ, ಗಾಡಿಯ ಹೊಡೆಯುವರು ಐವರು ಮಾನಸರು, ಒಬ್ಬರಿಗೊಬ್ಬರು ಸಮನಿಲ್ಲದಿದ್ದರೆ ಅದರ ಅಚ್ಚು ಮುರಿದಿತ್ತು ನೋಡ ಗೋಯೇಶ್ವರ ಅನ್ನುವಂತ ಮಾತನ್ನು ಹೇಳ್ತಾರೆ. ನಮ್ಮ ದೇಹದ ಯಾವುದೇ ಒಂದು ಭಾಗ ಕೆಟ್ಟರೂ ಕೂಡ ಅದಕ್ಕೆ ಸ್ಪಷ್ಟತೆ ಇರುವುದಿಲ್ಲ ಮತ್ತು ಯಾವುದೇ ಸಾಧನೆ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇಲ್ಲ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾದ ಶಕ್ತಿಯನ್ನ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಸ್ವಸ್ಥ ಭಾರತವನ್ನ, ಸ್ವಸ್ಥ ರಾಜ್ಯವನ್ನ, ಸ್ವಸ್ಥ ಕುಟುಂಬವನ್ನ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಸಂಸದ ಶ್ರೀ ಎಸ್.ಎಂ. ಪಟೇಲ್, ಶಾಸಕ ಎಸ್.ಪಿ. ಸ್ವರೂಪ್ ಹಾಗೂ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಯುವಕರು ನಶೆಯಿಂದ ದೂರವಿದ್ದು ಆರೋಗ್ಯಕರ ಜೀವನವನ್ನು ನಡೆಸಬೇಕು ಎಂದು ಸಲಹೆಯನ್ನ ನೀಡಿದರು. ಅಂಗಾಂಗ ದಾನದ ಮಹತ್ವವನ್ನು ವಿವರಿಸಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ನಶಾಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಜ್ಞೆಯನ್ನ ಕೈಗೊಂಡರು. ನಮ್ಮ ಎಲ್ಲ ಕಾಲೇಜಸ್, ನಶಾಮುಕ್ತ ಕುಟುಂಬಗಳು, ಫ್ಯಾಮಿಲೀಸ್, each and every family should be free of drug usage, substance abuse. ಇದು ಆಗಬೇಕು ಅಂದ್ರೆ ಇವತ್ತು ಒಂದು ರೀತಿ ಅಭಿಯಾನ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂತಹ ಎಲ್ಲರಿಗೂ ನನ್ನ ಅಭಿನಂದನೆಗಳು. ನಾನು ಚುನಾಯಿತನಾದ ಪ್ರಥಮ ದಿಶಾ ಸಭೆಯಲ್ಲೇ ನಾನು ಒಂದು ಏನಂತ ಹೇಳ್ತಾರಲ್ಲ, ಒಂದು ಚಾಲೆಂಜ್ ಆಗಿ ತಗೊಂಡೆ. ಡ್ರಗ್ಸ್ ಮತ್ತೆ ನಾರ್ಕೋಟಿಕ್ಸ್ ಏನಂತ ಹೇಳ್ತಾರಲ್ಲ, ಇದನ್ನ ಗಾಂಜಾ ಆಗಿರ್ಬೋದು, ಇದನ್ನ ತಡೆಗಟ್ಟುವುದು ನನ್ನ ಜವಾಬ್ದಾರಿ, ನನ್ನ ಕೆಲಸ ಅನ್ನೋದು ನಾನು ಮೊದಲನೇ ದಿಶಾ ಸಭೆಯಲ್ಲೇ ತಗೊಂಡೆ.
ಪ್ರತಿ ಸಲ ನಾನು ಸಹ ಈ ಒಂದು ಏನು ಆಂಟಿ ಡ್ರಗ್ಸ್ ಮತ್ತೆ ಏನು ಎಷ್ಟು ಮಕ್ಕಳು ಕಾಲೇಜು ಹೋಗೋ ಯುವಕರಾಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟೋ ಸಾವಿರಾರು ಜನ ವರ್ಷದಲ್ಲಿ ಬಲಿಯಾಗ್ತಾ ಇದ್ದಾರೆ. ಖಂಡಿತವಾಗಿಯೂ ಇದೊಂದು ಉತ್ತಮವಾದಂತಹ ವಾಕ್ಯತಾನ್ನ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಾನು ಸಹ ವಿಷಾದವನ್ನು ವ್ಯಕ್ತಪಡಿಸಿ ನಾನು ಚಿಕ್ಕಂದಿನಲ್ಲಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ನನ್ನ ಆತ್ಮೀಯ ಸ್ನೇಹಿತರು ಸಹ ಇದೇ ರೀತಿಯಲ್ಲಿ ಒಂದು ಕೆಟ್ಟ ದಾರಿಯಲ್ಲಿ ಹಿಡಿದು ಅವನು ತನ್ನ ಪ್ರಾಣವನ್ನು ಕಳ್ಕೊಂತಾರೆ. ಅದರಿಂದ ಇವತ್ತಿನವರೆಗೂ ನನಗೆ ಒಂದು ಏನು ಕ್ರೈಮ್ ಕೆಲಸ ಮಾಡಿದವ್ರನ್ನಂತೂ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ, ಅವ್ರಿಗೆ ಯಾವುದೇ ರೀತಿಯ ಶಿಕ್ಷೆ ಆಗಲಿ ಅನ್ನೋದನ್ನ ನನ್ನ ಒಂದು ಮುಖ್ಯ ಧ್ಯೇಯ. ಹಾಗಾಗಿ ಇವತ್ತು ಉತ್ತಮವಾದಂತಹ ಕೆಲಸವನ್ನು ನಮ್ಮ ಭಗವಾನ್ ಸರ್ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವಂತೂ ಇದಕ್ಕೆ ಪ್ರಾಮಾಣಿಕವಾಗಿ ಜನಪ್ರತಿನಿಧಿಯಾಗಿ ಜೊತೆಗೆ ಸಾರ್ವಜನಿಕರಾಗಿ ನಾನು ಇದನ್ನು ಬೆಂಬಲಿಸುವಂತ ಕೆಲಸವನ್ನ ಮಾಡಬೇಕು. ದಾನವನ್ನ ಅಭಿಯಾನವನ್ನ ಈ ಒಂದು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ವತಿಯಿಂದ ಆಯೋಜಿಸಿದ, ವಿಶೇಷವಾಗಿ ಹಾಸನ ಜಿಲ್ಲೆ ನಮ್ಮ ಡಾಕ್ಟರ್ ಭಗವಾನ್ ರವರ ಸ್ವಂತ ಜಿಲ್ಲೆಯಾದ ಹಾಸನ ಜಿಲ್ಲೆಯಲ್ಲಿ ಇದೊಂದು ಬಹಳ ಅವಶ್ಯಕವಾಗಿರೋ ಕೂಡ ಕಾರ್ಯಕ್ರಮ ಕೂಡ ಸರ್. ಯಾಕೆಂದ್ರೆ ಕಳೆದ 20 ದಿನಗಳ ಹಿಂದೆ ನಮ್ಮ ಸಂಸ್ಥೆಯವರು ಬಂದಿತ್ತು ಒಂದು ನಶಾಮುಕ್ತ ಭಾರತವನ್ನು ಮಾಡಲಿಕ್ಕೆ ಅಂತ ಹೇಳಿದಾಗ ನಾವು ಕೂಡ ಬಹಳ ಸಂತೋಷದಿಂದ ಒಬ್ಬ ಶಾಸಕರಾದ ಕೂಡ ನಾನು ಕೂಡ ಹೇಳಿದೆ. ಯಾಕೆಂದ್ರೆ ಹಾಸನ ಜಿಲ್ಲೆಯಲ್ಲ, ಇವತ್ತು ನಮ್ಮ ರಾಜ್ಯದಲ್ಲೇ ಏನು ಡ್ರಗ್ಸ್ ಬಹಳಷ್ಟು ಹೆಚ್ಚಾಗಿದೆ. ನಾವು ಕೂಡ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಕಡೆ ನಮ್ಮ ದೇಶವನ್ನು ಹಾಳು ಮಾಡ್ಲಿಕ್ಕೆ ಏನು ಲತಂಕುಮರಿ ಮೇಡಮ್ ಹೇಳ್ತಾ ಇದ್ರು, ಏನು ಯುದ್ಧ ಮಾಡಲಿಕ್ಕೆ ಬೇಕಾದ್ರೆ ಯುವ ಸಮೂಹಕ್ಕೆ ವಿಶೇಷವಾಗಿ ತಮ್ಮ ಒಂದು ಜೀವನವನ್ನ, ತಮ್ಮ ಕುಟುಂಬವನ್ನ ಹಾಳು ಮಾಡ್ಲಿಕ್ಕೆ ಇಂಥ ಒಂದು ಮಾರಕ ವಸ್ತುಗಳನ್ನ ಏನು ಡ್ರಗ್ ಪೆಡ್ಲರ್ಸ್ ಅಂತ ಹೇಳ್ತಾರೆ, ಅವರ ಮುಖಾಂತರ ದೇಶವನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ಹಾಸನ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಡ್ರಗ್ಸ್ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಪ್ರತಿನಿತ್ಯ ರೇಡ್ ಮಾಡ್ತಾ ಇರೋಂಥದ್ದು ನಾವು ಪ್ರತಿನಿತ್ಯ ನ್ಯೂಸ್ ಪೇಪರ್ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ. ಆದ್ರೆ ಇದೊಂದರಿಂದ ಮಾತ್ರ ಸಾಧ್ಯ ಆಗಲ್ಲ. ಯಾಕಂದ್ರೆ ನಶಾಮುಕ್ತ ಭಾರತ ಮತ್ತು ಇದೊಂದು ಮಾರಕ ವಸ್ತುನ ನಾವು ನಮ್ಮ ಹಾಸನ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಹೊರತುಪಡಿಸಬೇಕು ಅಂದ್ರೆ ನಮ್ಮ ಮನಸ್ಸು ಮತ್ತು ನಮ್ಮ ಕುಟುಂಬ ಇರ್ಬೋದು, ನಮ್ಮ ಹೇಳಿದ ಕ್ಯಾಂಪಸ್ ಇರ್ಬೋದು, ನಮ್ಮ ಕಾಲೇಜಿನಲ್ಲಿ ನಾವೆಲ್ಲರೂ ಕೂಡ ಇದನ್ನ ಹೊರಗಿಸಬೇಕು. ಹಾಗಾಗಿ ನಾನು ಮುಖ್ಯವಾಗಿ ಯುವ ಸಮೂಹಕ್ಕೆ ಹೇಳ್ತಾ ಇದೀವಿ, ಕೇಳಕ್ ಬಯಸ್ತೇನೆ, ತಾವೆಲ್ಲರೂ ಕೂಡ ದಯಮಾಡಿ ಇಂಥ ತಾವು ಒಬ್ಬರೇ ಅಲ್ಲ, ತಮ್ಮ ಸ್ನೇಹಿತರಿರ್ಬೋದು, ಒಂದು ಅಕ್ಕಪಕ್ಕದ ಮನೆಯಲ್ಲಿರ್ಬೋದು, ಇಂಥ ಒಂದು ಚಟಕ್ಕೆ ಬಲಿಯಾಗಿದ್ರೆ ತಾವು ಕೂಡ ಒಂದು ಏನು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ವಿಚಾರ ಇರ್ಬೋದು, ಮತ್ತು ಅವ್ರಿಗೆ ಕೌನ್ಸಿಲಿಂಗ್ ಮಾಡೋ ಮುಖಾಂತರ ಇದನ್ನ ಹೊರತುರಿಸಬೇಕು ಅಂತ ನಾನು ಕೂಡ ಸಂದರ್ಭದಲ್ಲಿ ಹೇಳಿ, ಅಂಗಾಂಗ ದಾನವನ್ನು ಕೂಡ ಬಹಳ ವಿಶೇಷವಾದ ದಾನ ತಾವೆಲ್ಲರೂ ಕೂಡ ಮಾಡಬೇಕು. ಹಾಗಾಗಿ ಇನ್ನೊಂದು ಉತ್ತಮವಾದ ಅಭಿಯಾನ ಜಾಥವನ್ನು ಇಟ್ಕೊಂಡಿದ್ರೆ